ಯಾರ ಬಗ್ಗೆ ಮಾತಾಡ್ತಿದ್ದೆ ನೀನು? ನನ್ನ ಫ್ರೆಂಡ್ಸ್ ಕಣ ಪಾಪ ಅವರೆಲ್ಲ ಬಸ್ಸು ಪಾಟೀಲ ಚಿಲ್ಲರು ಜಗಪ್ಪ ಇವ್ರನ್ನ ಬಿಟ್ಟು ಹೆಂಗೆ. ನೀನ್ ತಿಳ್ಕೊಂಡಿರೋಷ್ಟು ಅವ್ರು ಏನ್ ಒಳ್ಳೆಯವರಲ್ಲ. ಸುಮ್ನೆ ಎಣ್ಣೆ ಹೊಡಿ ಸ್ಕಿಟ್. ಯಾವನ್ಗೆ ಹೇಳ್ತಾ ಇದೀಯಾ? ನನಗೋಸ್ಕರ ಪ್ರಾಣ ಕೊಡ್ತಾರೆ ಕಣ ಅಂತ ಫ್ರೆಂಡ್ಸ್ ಅವರು. ಅಣ್ಣ ನೀನ್ ತಿಳ್ಕೊಂಡಿರೋ ತಪ್ಪಣ್ಣ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅವ್ರನ್ನ ನಂಬ್ಕೊಳಕ್ ಹೋಗ್ಬೇಡ ನೀನು. ನೋಡೋ ನೀನ್ ಮನೆ ಬಂದಿದ್ದೆ, ನಿನ್ಗೇನು ಗೊತ್ತಿಲ್ಲ, ಸುಮ್ನೆ ಇರು. ಅಣ್ಣ ನನ್ನ ಅವ್ರಿಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ ಕಣ. ಅಣ್ಣ ನೀನೇನೋ ಪ್ರಾಣ ಬಿಡ್ತೀಯಾ, ಆದ್ರೆ ಅವ್ರು ಫೋನ್ ಮಾಡಿ 5,000 ರೂಪಾಯಿ ಸಾಲ ಇದ್ರೆ ಕೇಳೋ, ಜಗಪ್ಪನ ಹತ್ರ ಕೇಳೋ ನೋಡೋಣ. ಹಲೋ ಅಲ್ಲ ಅಣ್ಣ, ಜಗ ಒಂದ್ 5,000 ಬೇಕಾಗಿತ್ತು. ನೋಡ್ದಾ 5,000 ರೂಪಾಯಿ ಕೇಳಿದ ತಕ್ಷಣ ಫೋನ್. ಇಲ್ಲಿ ನೋಡೋ 5,000 ಕೇಳಿದ್ರೆ 25,000 ಕಳ್ಸಿದಾನೆ ಮೇಡಮ್. ಅಂತ ಫ್ರೆಂಡ್ ಬಗ್ಗೆನೇ ಮಾತಾಡ್ತೇನೆ ನೀನಲ್ಲಿ. ಸಂಜೆ ಅವ್ರಿಗೋಸ್ಕರ ಸತ್ತೇ ಹೋಗ್ತೀನಿ, ನಾನು ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ ನೀನು. ಸಂಜೆ 30,000 ಕೊಡುವಂತ ಮೆಸೇಜ್ ಬರ್ತದೆ, ಅವಾಗ ನೋಡ್ಕೋ. ಹಂಗೇನು ಇಲ್ಲ ಕಣ. ಅಣ್ಣ ನಾನು ಹೇಳದ್ ಕೇಳೋಣ, ಅವ್ರು ಸರಿ ಇಲ್ಲ, ಅವ್ರ ಸಂಘ ಸೇರ್ಬೇಡ ನೀನು. ನಾವು ಸ್ಕಿಟ್ ಮಾಡ್ಕೊಂಡು ಹೋಗೋಣ, ಹೇಳದ್ ಅರ್ಥ ಮಾಡ್ಕೋ. ಅವ್ರು ಒಳ್ಳೆಯವ್ರು ಕಣ, ನಾನು ನಿಂದ ಏನು ಮಾತಾಡಲ್ಲ. ಅಣ್ಣ ಕೆಟ್ಟವ್ರಣ್ಣ ಅವರು, ನಾನು ಹೇಳದ್ ಕೇಳು. ಅವ್ರಿಗೋಸ್ಕರ ನಾನು ಪ್ರಾಣ ಬಿಡ್ತೀನಿ ಕಣ. ಹೌದಾ? ಅವ್ರಿಗೋಸ್ಕರ ನೀನ್ ಪ್ರಾಣ ಕೊಡೋಕು ಸಿದ್ಧ ಆಗಿದೆ. ನೀನ್ ಪ್ರಾಣ ಏನ್ ಕೊಡಕ್ ಹೋಗ್ಬೇಡ ಅಣ್ಣ, ಸತ್ತಂಗ ಆಕ್ಟ್ ಮಾಡೋಣ, ಅವ್ರ ಬಂಡವಾಳ ನಿನ್ ಗೊತ್ತಾಗತ್ತೆ. ನಾನ್ ನಿಜವಾಗ್ಲೂ ಸತ್ತಾಗಿದ್ದೀನಿ ಅಂತ ಅವರೆಲ್ಲ ಪಕ್ಕನ್ ಪ್ರಾಣ ಬಿಟ್ಬಿಡ್ತಾರೆ ಕಣ. ಎಲ್ಲ ಓವರ್ ಬಿಲ್ಡಪ್ ತಗೋಬೇಡ ಅವ್ರ ಬಗ್ಗೆ, ಇಷ್ಟು ಮಾಡು ಸಾಕು, ಅವ್ರ ಬಂಡವಾಳ ಗೊತ್ತಾಗುತ್ತೆ. ಪಾಪ ಸುಸ್ಸು ಅಂತ ಅಲ್ಲೇ ನೇಣು ಹಾಕೊಂಡ್ಲೆ. ನನ್ನ ಮಾತು ಕೇಳಿ ಬೇಡ ಆಕ್ಟಿಂಗ್ ಮಾಡೋದಲ್ಲ. ಹೇಳದ್ ನನ್ ಬಹಳ ಇಷ್ಟಪಡ್ತಾರೆ ಕಣ ಅವರೆಲ್ಲ. ಅಲ್ಲೇ ಎಲ್ಲರೂ ಸತ್ತೋಗ್ಬಿಟ್ರೆ ಮೇಡಮ್ ಪಾಪ. ಈಗ ಅವರು ಕೆಟ್ಟವ್ರು ಅನ್ನೋದು ಗೊತ್ತಾಗಬೇಕೋ ಇಲ್ವೋ ನಿನ್ಗೆ? ಗೊತ್ತಾಗಬೇಕು. ಮತ್ತೆ ಹಾಕೋ ಎಣಸಪಟ್ಟು ಆ ಸಂತೋಣ, ಆ ಚಟ್ಟ ತಗೋಬಾ. ಅಪ್ಪಿ ಶಿವು, ಆ ಪ್ರಾಪರ್ಟಿ ತಗೋಬಪ್ಪ, ಈಗ ಗೊತ್ತಾಗುತ್ತೆ. ಹೇಳಿದ್ರೆ ಕೇಳ್ತಾನೆ ಇಲ್ಲ ಮೇಡಮ್ ಅವರು. ನನಗೆ ಎಷ್ಟು ಜನ ಇಲ್ಲಿ ಸತ್ತು ಹೋಗ್ತಾರೆ ಅನ್ನೋದೇ ಭಯ ನನಗೆ. ಅಲ್ಲ ಕಣ ಬೇಡ, ಅವ್ನ್ ರಾಗು ಅಂತ ಇಲ್ಲೇ ಪ್ರಾಣ ಬಿಟ್ರು ಬಿಟ್ನ. ಹೌದೌದು ಬಿಟ್ಟಾನ, ಚೆನ್ನಾಗಿ ಬಿಡ್ತಾನೆ ಕರೆಕ್ಟ್. ಶಿವಂಗ್ ಫೋನ್ ಮಾಡ, ಅವ್ನು ನಾನು ಅಂದ್ರೆ ಬಹಳ ಇಷ್ಟ ಅವ್ನಿಗೆ. ಶಿವಂಗೆ ಮಾಡ್ತೀರೋ? ಹಲೋ. ಅಯ್ಯೋ ಏನ್ ಮಾತಾಡ್ತಿದ್ಯೋ? ವಿಷಯ ಗೊತ್ತಾಯ್ತಾನೆ. ಅಯ್ಯೋ ವಿಷಯ ಗೊತ್ತಾಯ್ತಾ? ಅಯ್ಯೋ ಹೆಂಗ್ ಗೊತ್ತಾಯ್ತು? ಏನಿಲ್ಲ ಮಗ, ಸಿಗರೇಟ್ ತಳಕ್ ಬಂದಿ ಚೇಂಜ್ ಕೊಡ್ಲಿಲ್ಲ, ಬಹಳ ಬೇಜಾರು. ಲೇ ನಾಯಿ, ವಿಷಯ ಅದಲ್ಲ ಕಣೋ. ಮತ್ತೆ ಅದು ನಮ್ಮ ಮಂಜನ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟ ಕಣೋ. ಏನ್ ಮಾತಾಡ್ತಿದ್ಯೋ? ಕಾಮಿಡಿ ಮಾಡ್ತೀಯಲ್ಲೇ? ನಿಂಗ ಕಾಮಿಡಿ ಮಾಡ್ತೀಯ? ನಾನು ಯಾವಾಗಪ್ಪಿ ಕಾಮಿಡಿ ಮಾಡಿದನೋ? ಕರೆಕ್ಟ್ ಆಗಿ ಹೇಳಿದೆ ಬಿಡು, ಯಾವತ್ತೂ ಮಾಡಿಲ್ಲ ಕಾಮಿಡಿ. ಮಾಡ್ತಿದ್ದಿ ಬಾರಲ್ಲೋ ನಿನ್ ತಮ್ಮಯ್ಯಲೇ. ನಿಜ ಏನೋ? ನಿಜ ಕಣೋ. ಆ A4 ಸೀಟ್ ತಗೋ ಬರಕ್ ಹೋಯ್ತಿರ್ಬೇಕಾರೆ ಆಫೀಸ್ಗೆ, ಹಂಗೆ ವ್ಯಾನ್ ಬಂದು ಹೊಡ್ಕ ಹೊಂಟಾಯ್ತು ಕಣೋ. ಅಯ್ಯೋ ಶಿವನೇ. ಈಗ ಅವನು ಮಾಡ್ತೀನಿ. ರಾಘು, ಹಲೋ ರಾಘು. ಅಯ್ಯೋ ನಿಂಗೂ ವಿಷಯ ಗೊತ್ತಾಯ್ತ ಮಗ? ಹೆಂಗ್ ಗೊತ್ತಾಯ್ತು ಅಣ್ಣ? ಈ ಸಲ ಹುಡುಗನಾಗಿ ಟಿಕ್ ಟಾಕ್ ಮಾಡ್ದೆ ಅಣ್ಣ, ಬರೀ 25 ಜನ ಲೈಕ್ ಕೊಟ್ಟಿದಾರಣ್ಣ. ಇನ್ಮೇಲೆ ಟಿಕ್ ಟಾಕೆ ಮಾಡ್ಬೇಡಪ್ಪಿ, ಸತ್ತೋಗ್ಬಿಡು. ನಾಯಿ, ಇಲ್ಲಿ ಮಂಜನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟವನೇ, ಬೇಗ ಬಾರು. ಏನ್ ಹೇಳ್ತಿದ್ದಣ್ಣ? ಹೌದು ಕಣೋ. ಅಣ್ಣ ಹೆಂಗಣ್ಣ? ಅದು ವ್ಯಾನ್ ಬಂದು ಹೊಡ್ಕೊ ಹೋಗ್ಬಿಡ್ತು ಕಣೋ. ಬಂದೇ ಇರೋಣ. ಬರೋ ಮಂಜಣ್ಣ, ಮಂಜಣ್ಣ, ಅಯ್ಯೋ ಮಂಜಣ್ಣ, ಮಂಜಣ್ಣ ಬಿಟ್ಟು ಹೋದೆ ಮಂಜಣ್ಣ. ಮಂಜಣ್ಣ ನೀರಿಂದ ನಿನ್ ಮೇಲೆ ಗಿಡ ಸ್ಕಿಟ್ ಮಾಡೋದು ನಾವು. 6 ಅಡಿ ಕಟ್ಔಟ್ ಅಂತ ಎಲ್ರು ಮಾತಾಡ್ತಿದ್ರಲ್ಲ, 6 ಅಡಿ ಕಟ್ಔಟ್ ತಂದವನೇ ನಮ್ಮಣ್ಣ ಮಂಜಣ್ಣ. ಈತ ಇಲ್ದ ಮೇಲೆ ನಾನು ಹೆಂಗ್ ಬದುಕ್ಲಿ? 3 ತಿಂಗಳು ಮಜಾ ಬರ್ತಕ್ ಬಂದಿದ್ದಿಲ್ಲ ಮೇಡಮ್, ನಾನು 3 ತಿಂಗಳು ಮಜಾ ಬರ್ತಕ್ ಬಂದಿದ್ದಿಲ್ಲ. ಫೋನ್ ಮಾಡಿ ಶಿವ ಬಾ ನೀನು ಸ್ವಲ್ಪ ದುಡ್ಕೋ, ಮನೆಗಿನ ಕಟ್ಸುವಂತಂತ ಹೇಳ್ದ. ಈಗ ಆ ಮನೆ ಕಟ್ಸ್ತಾ ಇದೀನಿ, ನೀನೇ ಹೋದ್ಮೇಲೆ ಆ ಮನೆ ಯಾಕಡ ನನಗೆ? ಆ ಮನೆ ಬೇಡ ಮಂಜಣ್ಣ. ಮಂಜಣ್ಣ ಹೊಸ ಗಾಡಿ ತಗೊಂಡ್ರು DL ಇಲ್ಲ ಅಂತ ನಾನು ನಿಮ್ ಜೊತೆಲೇ ಓಡಾಡ್ತಾ ಇದ್ದೆ. ಇನ್ಮೇಲೆ ಯಾರ ಜೊತೆ ಎಲ್ಲ ರಿಹರ್ಸಲ್ಗೆ ಬರ್ಲಿ ಮಂಜಣ್ಣ. ನೋಡ್ದೇನೋ ರಾಘು, ಪೇಮೆಂಟ್ ಆಗಿದ್ ಹೋದ್ ತಿಂಗಳು ಒಂದು 15,000 ರೂಪಾಯಿ ಪೆಂಡಿಂಗ್ ಇದೆ ಅಣ್ಣ. 15,000? ನಂದು 20,000 ರೂಪಾಯಿ ಪೆಂಡಿಂಗ್ ಇದೆ ಕಣೋ. ಈ ಕಚಡ ನಮಗ ಕೊಡ್ದೇನೆ ಸತ್ತೋಗ್ಬಿಟ್ಟಲ್ಲ, ಏನ್ ಮಾಡೋದು ಈಗ ಅಂತ. ಈ ನನ್ನ ಮಗ ದೊಡ್ಡ ಯಾಕ್ಟ್ರ ಇವನು. ಬರೀ ಡಬಲ್ ಮೀನಿಂಗು ಮಂಚ, ಇದು ಬಿಟ್ರೆ ಏನು ಮಾಡ್ಲಿಲ್ಲ, ಮಜಾ ಬರ್ತಿಲ್ಲ ನಾಯಿ ನನ್ನ ಮಗ ಇವನು. ಏನ್ ಅನ್ಕೊಂಡಿದ್ದಾರೆ ನನ್ನ ಮಗನ ಬಗ್ಗೆ? ಅಲ್ಲ ಮೇಡಮ್, ನಾನು ಯಾವ್ದಾದ್ರು ಒಂದ್ ಕತೆ ಕಳ್ಸಿದ್ರೆ ಮಂಜಣ್ಣ ಇದು ಮಜಾ ಬರ್ತಕ್ ಸ್ಕಿಟ್ ಮಾಡೋದ್ ಚೆನ್ನಾಗಿರುತ್ತೆ ಅಂತ ಕಳ್ಸಿದ್ರೆ, ಅದೆಲ್ಲ
ತಂದೆ ಕತೆ ಹೋಗ್ಬೇಕು. ನಾವೆಲ್ಲ ಏನ್ ಕಮ್ಮಿ ಆರ್ಟಿಸ್ಟ್ ಮೇಡಮ್? ನಾವು ಚೆನ್ನಾಗ್ ಮಾಡಲ್ಲ ಸ್ವಲ್ಪ? ಏನ್ ದೊಡ್ಡ ಆರ್ಟಿಸ್ಟ್ ಮೇಡಮ್? ನಾ ಗೆಟಪ್ ಚೆನ್ನಾಗಿ ಆಗ್ತೀನಿ, ನೀವು ಹೊಗಳಿತೀರಲ್ವ ಮೇಡಮ್? ಈ ನನ್ನ ಮಗ ಒಂದಿನ ಯಾವ್ದಾರ ಗೆಟಪ್ ಆಗಿದಾನೆ ಮೇಡಮ್? ಬರೀ ಇಲ್ಲ ಆಗ್ ಬಂದ ತರನೇ ಕಾಣದು. ಸತ್ತಿದ್ದೆ ಒಳ್ಳೆತೈತಿ. ನಾನು ಹಾಳಾಗ್ ಹೋಗ್ಲಿ, ದುಡ್ಡೇನಾಯ್ತು ಅಂತ ಅಣ್ಣ. ಒಂದ್ ನಿಮಿಷ ನೋಡ್ರಿ ರಘು ಮಂಜಣ್ಣ. ಸುಧಾಕರ ಯಪ್ಪ, ಈಗಿನ ಕಾಲದಲ್ಲಿ ಇಷ್ಟೊಂದು ಪೋಸ್ಟ? ಸುಧಾಕರ್ ಅವರೇ, ನಿಮಗೆ ಪೋಸ್ಟ್ ಬಂದಿದೆ ನೋಡಿ. ಅಮಾಯಕ ಯಕ 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 ಅಮಾಯಕ ಯಕ ಯಕ ಯಕ. ಪೋಸ್ಟ್ ಬಂದಿದೆ ನೋಡ. ಅಲ್ಲ, ಈಗಿನ ಕಾಲದಲ್ಲಿ ಇಷ್ಟೊಂದು ಪೋಸ್ಟ್ ಬಂದಿಲ್ಲ ಸುಧಾಕರ, ಏನಿದ್ ಕೊಡಿ ಇಲ್ಲಿ. ಏನಿದು? ಅರ್ಧ ಜನ ಸರಿ ಅಂದವ್ರೆ, ಅರ್ಧ ಜನ ತಪ್ಪು ಅಂದವ್ರೆ. ಅದೇ ನಾನು ನಿಮ್ ಮನೇಲಿ ನೋಡಿದ್ನಲ್ಲ, ಅದು ನಾನು ಮಾಡಿ ತಪ್ಪ ಸರಿನೋ ತಿಳ್ಕೊಬೇಕು ಅಂತ ಅಖಿಲ ಭಾರತ ಅಂಚೆ ಕೇಂದ್ರಕ್ಕೆ ಲೆಟ್ರ್ ಬರ್ತಿದ್ದೆ ಸರ್. ಪ್ರತಿಕ್ರಿಯೆ ಏನು ಬಂತು? ಮಿಶ್ರ ಪ್ರತಿಕ್ರಿಯೆ ಬಂತು. ಪಡ್ಡೆ ಹುಡುಗರು ರೈಟ್ ಅಂದ್ರು, ವಯಸ್ಸಾಗಿರೋರು ರಾಂಗ್ ಅಂದ್ರು. ಅಂದ್ರೆ ಒಂದು ಅರ್ಧ ಕರ್ನಾಟಕ ಕವರ್ ಮಾಡಿದ್ಯಾ? ಅರ್ಧ ಇಲ್ಲ ಸರ್, ಪೂರ್ತಿನ ಕವರ್ ಮಾಡಿದ್ದೀನಿ. ಕೇಂದ್ರಕ್ಕೆ ನಾಳೆ ಲೆಟ್ರ್ ಬರ್ದ್ಬಿಡ್ತೀನಿ. ಅಪ್ಪಿ, ಕೇಂದ್ರಕ್ಕೆ ಬರಿಬೇಡ, ಹಾಲಿವುಡ್ ಬರ್ದ್ಬಿಡು. ಒಂದ್ 5,000 ಕೋಟಿ ಬಜೆಟ್ ನಲ್ಲಿ ಅದ್ಭುತ ಸಿನಿಮಾ ತೆಗಿತಾರೆ, ಒಳಗಡೆ ಕವರ್ ಆಗುತ್ತೆ. ಆಯ್ತು ಸರ್. ನಾನೇ ಮರ್ತ್ ಬಿಡು ಅಂತ ಹೇಳಿದ್ದಲ್ಲೋ. ಅಖಿಲ ಭಾರತ ಅಂಚೆ ಸಂಘಕ್ಕೆ ಲೆಟ್ರ್ ಬರಕ್ಕೆ ನೀನ್ ನೋಡಿರೋದು ಸ್ಟಾಂಪ್ ಏನೋ? ನೋಡಿದ್ರ, ನಿಮಗೆ ನನ್ ಮೇಲೆ ತುಂಬಾ ಬೇಜಾರಿದೆ. ಇಲ್ಲ, ಅದಕ್ಕೆ ಎಷ್ಟೊಂದು ಫ್ರಸ್ಟ್ರೇಷನ್ ಆಗಿದ್ದೀರಾ? ಇಲ್ಲ, ನಾನು ನಗ್ತಾ ಇದ್ದೇನೆ ನೋಡು, ನಾನು ನಗ್ತಾ ಇದ್ದೇನೆ, ನಾನು ನಗ್ತಾ ಇದ್ದೀನಿ ನೋಡು. ಸರ್, ನಾನ್ ಬೇಕು ಅಂತ ನೋಡಿಲ್ಲ ಸರ್. ಗೊತ್ತು, ಇವಳು ನೋಡು ಅಂದ್ಲು, ಅತ್ತೆ ನೀನ್ ನೋಡ್ದೆ. ನಿನ್ ಅಪ್ಪಿ, ನಿಂದೇನು ತಪ್ಪಿಲ್ಲ, ದಯವಿಟ್ಟು ಹೋಗ್ಬಿಡು. ಲೇ, ನೀನ್ ಮಾಡಿರೋ ತಪ್ಪಿ ನಾನು ಅನುಭವಿಸ್ತಾ ಇದ್ದೀನಲ್ಲೇ. ರೀ, ನಾನೇ ಅವನ್ನ ಆರತಿ ಮಾಡಿ ಬಾರಪ್ಪ ಅಂತ ಕರ್ದಿದ್ನ. ಶಿವಮ್ಮ ಒಬ್ಳು ಹೋಗತ್ಲಗೆ. ಹಲೋ ಹಲೋ ಸರ್, ನಾವು ಪ್ರೆಸ್ ಇಂದ ಮಾತಾಡ್ತಿರೋದು. ಹೇಳಿ ಸರ್. ಸುಧಾಕರ್ ಅವರೊಂದು ಕನ್ಫೆಷನ್ ಲೆಟರ್ ಬರ್ದಿದ್ದಾರೆ ನಿಮ್ ಹೆಂಡತಿ ಬಗ್ಗೆ. ಹೇಳಿ ಸರ್. ಸರ್, ಅಲ್ಲಿ ಏನೇನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳ್ಬೋದಾ? ಸರ್, ಇದೊಂದು ಕೆಟ್ಟಗಳಿಗೆ, ದಯವಿಟ್ಟು ಇದನ್ನ ಪಬ್ಲಿಷ್ ಮಾಡಕ್ ಹೋಗ್ಬೇಡಿ. ನೀವೇನ್ ಸರ್, ಅವರು ಪ್ರೀತಿಯಿಂದ ಕಬಾಬ್ ಮಾಡಿ ಬಾಯಿಗಿಟ್ರೆ ಅದು ಕಬಾಬ್ ಅಲ್ಲ, ಗೋಬಿ ಮಂಚೂರಿ ಅಂತಿದ್ದೀರಾ. ಸರ್, ಏನ್ ನಡೀತು ಅಂತ ಹೇಳಿ ಸರ್, ನಮ್ಗೂ ನ್ಯೂಸ್ ಇಲ್ಲ. ಅಜ್ಜ, ನಮ್ಮ ಮಗನೇ, ನಿನಗೆ ನ್ಯೂಸ್ ಇಲ್ಲ ಅಂತ ನಮ್ಮನೆ ರೇಷನ್ ಯಾಕೆ ಕೈ ಹಾಕ್ತಾ ಇದೀಯಾ? ಎಡೋ ಫೋನ್ ನೀನು. ಸುಧಾಕರ, ಸುಧಾಕರ. ಅಪ್ಪ, ನಿನ್ ಕೈ ಮುಗಿತೇನ್ ಕಣೋ, ದಯವಿಟ್ಟು ನಮ್ಮ ಮನೇಲಿ ಇರ್ಬೇಡ ಕಣ. ನಾವು ಬದುಕ್ಬೇಕಂದ್ರೆ ಇಲ್ಲಿಂದ ಹೋಗ್ಬಿಡು. ನೀನು ಬಾಡಿಗೆ ಕೊಡೋದು ಬೇಕಾಗಿಲ್ಲ, ಆಯ್ತಾ? ದಯವಿಟ್ಟು ಹೋಗ್ಬಿಡು. ಸರಿ ಸರ್, ನಾನು ಆದ್ರೂ ಬೇಕು ಅಂತ ನೋಡಿಲ್ಲ ಸರ್. ಅಯ್ಯೋ ನಿನ್ನಲೇ. ಅಪ್ಪ, ಹೋಗೇ ಬಿಟ್ಟ. ಲೇ, ಬಾಯಿಲಿ. ಅಯ್ಯ, ಏನ್ರಿ? ಒಂದ್ ಗುಡ್ ನ್ಯೂಸ್. ಏನು? ಅವನು ಮನೆ ಬಿಟ್ಟೆ ಹೋಗ್ಬಿಟ್ಟ. ಅಪ್ಪ, ತಲೆ ಭಾರ ಕಮ್ಮಿ ಆಯ್ತು. ಅಯ್ಯೋ, ಏನೇ ಮಾಡ್ತಾ ಇದೀಯಾ? ಅಯ್ಯೋ ರೀ, ನಿನ್ನೆಯಿಂದ ತಲೆ ಕೆಟ್ಟ ಗೊಬ್ಬರ ಆಗಿದೆ ಆ ವೈನಿಂದ. ಅಟ್ಲೀಸ್ಟ್ ನೆಮ್ಮದಿಯಾಗ ಟಿವಿ ಆದ್ರೂ ನೋಡೋಣ. ನಮಸ್ಕಾರ ವೀಕ್ಷಕರೇ, ಇದೇನು ಕಲಿಯುಗನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶಿವರಾಜ್ ಕರ್ಕೇರ. ಆತ್ಮೀಯ ವೀಕ್ಷಕರೇ, ಮಂಡ್ಯದ ಮದ್ದೂರು ಸಮೀಪ ಒಂದು ಘಟನೆ ನಡೆಯುತ್ತದೆ. ಈ ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಆ ಘಟನೆಯಾದ್ರೂ ಏನು, ಅಲ್ಲಿ ಏನು ನಡೀತು ಅಂತ ಅವರ ಬಾಯಿಂದನೇ ಕೇಳೋಣ. ಅಮಾಯಕ ಯಕ ಯಕ. ಇವನೇನೆ ಟಿವಿ ಚಾನಲ್ಗೆ ಹೋಗವನೇ. ನಮಸ್ಕಾರ ಇವರೇ, ಅಲ್ಲಿ ಏನು ನಡೀತು, ನೀವೇನ್ ನೋಡಿದ್ರಿ, ಕ್ಲಿಯರ್ ಆಗಿ ಹೇಳಿ. ಸರ್, ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಸುಧಾಕರ ಅಂತ. ನಮ್ಮ ಮನೆ ಪಕ್ಕ ಒಂದ್ ಫ್ಯಾಮಿಲಿ ಇದೆ. ನಾನೇನ್ ಬೇಕು ಅಂತ ನೋಡಿಲ್ಲ, ಅವ್ರ ಹೆಂಡತಿನೇ ಹೇಳಿದ್ದು ಮನೆ ಪಕ್ಕ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬರ್ಬೇಕು ಅಂತ. ನಾನ್ ಮನೆ ಒಳಗ್ ನೋಡ್ತೀನಿ, ಅಲ್ಲಿ ಅವ್ರ ಹೆಂಡತಿ. ಲೇ ಸುಧಾಕರ,
ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ, ನೀನ್ ಯಾಕೋ ಟಿವಿಯಲ್ಲಿ ಹೋಗಿ ಕೂತಿದ್ಯಾ? ಸರ್ ಅವ್ರ ಹಸ್ಬೆಂಡ್ ಕಾಲ್ ಮಾಡಿದ್ದಾರೆ. ಲೌಡ್ ಸ್ಪೀಕರ್. ನೋಡಿ ಇವ್ರೆ, ಸುಧಾಕರ್ ಅವರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡಕ್ಕೆ ನೀವೊಂದು ಅವಕಾಶ ಕೊಡ್ಬೇಕು. ಇಲ್ಲಿ ಪಶ್ಚಾತ್ತಾಪ ಪಡುವಂತದ್ದು ಏನೂ ಆಗಿಲ್ಲ, ದಯವಿಟ್ಟು ಅವನ್ನ ಮನೆ ಕಳಿಸಿ. ನೋಡಿ ಇವ್ರೆ, ನೀವು ಈ ಇನ್ಸಿಡೆಂಟ್ ಮುಚ್ಚಾಕಕ್ ಪ್ರಯತ್ನ ಪಡ್ತಿದ್ದೀರಾ, ನಮ್ಗೆ ಗೊತ್ತಾಗುತ್ತೆ. ಸರ್ ಇದೇ ಸರ್ ಅವ್ರ ಹೆಂಡತಿ ಫೋಟೋ. ಅಯ್ಯಪ್ಪ, ಲೇ ನಾನೇ ಮರ್ತ್ಬಿಡು ಅಂತ ಹೇಳಿದ್ನಲ್ಲ, ತಿರ್ಗಾ ಏನಕ್ಕ ಫೋಟೋ ತೋರಿಸ್ತಾ ಇದೀಯಾ? ನೀನು ಟಿವಿ ಚಾನಲ್ ಹೋಗಿ ಹೇಳಕ್ಕೆ ನೋಡಿರೋದು 2 ತಲೆ ಹಾವೇನೋ. ಮನೆಗ್ ಬಾರೋ ಸುಧಾಕರ. ಜಿಮ್ಮಿ ಸ್ವಲ್ಪ ಫೋಕಸ್. ನಂಗೂ ಜೂಮ್ ಹಾಕಿ. ಅದಿರ್ಲಿ ಸುಧಾಕರ್ ಅವರೇ, ನೀವು ಅವ್ರ ಹೆಂಡತಿ ಅಂತ ಹೇಳಿ ನಿಲ್ಸ್ಬಿಟ್ರಿ, ಮುಂದೇನಾಯ್ತು ಅಂತ ಬಾಯ್ ಬಿಟ್ಟು ಹೇಳಿ. ಸರ್ ಅದು ಅವ್ರ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು, ಅದು ನಾವು ನೋಡಿದ. ಏನೀಗ ಇಷ್ಟು ಸಾಕೋ, ಇನ್ನು ನಿನಗೆ ಬೇಕು? ನೋಡಿದ್ರಲ್ಲೋ ವೀಕ್ಷಕರೇ, ಸುಧಾಕರ್ ಅವರು ಅವರ ಪಕ್ಕದ ಮನೆಯವರ ಹೆಂಡತಿ ಬಟ್ಟೆ ಬದಲಾಯಿಸೋದನ್ನ ನೋಡಿದ್ರು. ಇಷ್ಟಕ್ಕೂ ಇವ್ರು ಮಾಡಿದ್ದು ಸರಿನಾ ತಪ್ಪಾ ಅಂತ ನೀವು ಯೋಚನೆ ಮಾಡ್ತೀರಿ. ನಾವೊಂದು ಸಣ್ಣ ಬ್ರೇಕ್ ತಕೊಂಡ್ ಬರ್ತೀವಿ. ಮತ್ತೇನಾ? ಲೇ ಸುಧಾಕರ, ನಾನೇ ಮರ್ತ್ಬಿಡು ಅಂತ ಹೇಳಿದ್ನಲ್ಲೋ, ಯಾಕೋ ಪದೇ ಪದೇ ನಾನು ಸಾಯಿಸ್ತಾ ಇದೀಯಾ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ನಿಮ್ ಹೆಂಡ್ತಿನೇ ಮನೆ ಪಕ್ಕ ಯಾಕೆ ಸರ್? ನಿಮ್ ಮನೆ ಕಿಚನ್ ಅಲ್ಲಿ ಗ್ಯಾಸ್ ಮೇಲೆ ತವ ಇಟ್ಟು ದೋಸೆ ಹುಯ್ತಾ ಇದ್ದಿದ್ ನೋಡ್ದೆ ಅಷ್ಟೇ. ಅದನ್ನ ಹೇಳೋಣ ಅನ್ನೋ ಅಷ್ಟರಲ್ಲಿ ನೀವು ಸುಮ್ನೆ ನನ್ ಮೇಲೆ ಕೆಟ್ಟ ಅಭಿಪ್ರಾಯ ತಂದ್ಬಿಟ್ರಿ, ಕೆಟ್ಟ ಹೆಸರು ತಂದ್ಬಿಟ್ರಿ ಸರ್. ಒಂದ್ ನಿಮಿಷ ಸಮಾಧಾನವಾಗಿ ಅವನೇನ್ ಹೇಳ್ತಾನೆ ಅಂತ ಕೇಳಿಸ್ಕೊಳ್ಳೋದ್ ಬಿಟ್ಟು ನನ್ ಮರ್ಯಾದೆ ನೀವೇ ತೆಗೆದ್ಬಿಟ್ರಲ್ಲ. ಬ್ರೇಕಿಂಗ್ ನ್ಯೂಸ್! ಪಕ್ಕದ ಮನೆಯವನ ಹೆಂಡತಿ ಬಟ್ಟೆ ಬದಲಾಯಿಸೋದನ್ನ ನೋಡಿ ಪಶ್ಚಾತ್ತಾಪ ಪಟ್ಟ ಸುಧಾಕರ. ದೇವರೇ, ನಿನಗಿಲ್ಲವೇ ಕನಿಕರ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಯಪ್ಪ!